ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ, ಒಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ. ನನ್ನ ಒಂದು ವಾಸ ಸ್ಥಳ ಶ್ರೀಯುತ ಟಿಪ್ಪು ವರ್ಧನ್ ಅವರು ನನ್ನನ್ನು ಸುನೋ ಮೀಡಿಯಾ ಅಂತಕ್ಕಂಥ ಒಂದು ವಾಹಿನಿಗೆ ವರದಿಗಾರನಾಗಿ ನನ್ನನ್ನು ನೇಮಿಸಿದ್ದಾರೆ ಸ್ನೇಹಿತರೆ. ಹಾಗಾಗಿ ನಾನು ಒಂದಷ್ಟು ಕುಂದುಕೊರತೆಗಳನ್ನು, ನಮ್ಮ ಮದ್ದೂರಿನ ಕುಂದುಕೊರತೆಗಳನ್ನು ಈ ಮೂಲಕ ಪ್ರಸ್ತುತಪಡಿಸೋಣ ಅಂತೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ಇದು ನಾನು ನಿಂತಿರುವಂಥ ಜಾಗ ಮದ್ದೂರಿನ ಏನು PU ಕಾಲೇಜ್, ಗೌರ್ಮೆಂಟ್ PU ಕಾಲೇಜ್ ಅಂತಕ್ಕಂಥ ಸ್ಥಳದಲ್ಲಿ ನಾನು ನಿಂತಿದ್ದೀನಿ. ಸೊ ಇಲ್ಲಿ ಏನು ಕುಂದು ಕೊರತೆಗಳು ಅಂತ ಅಂದರೆ, ಒಂದು ಟಾಯ್ಲೆಟನ್ನು ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ಒಂದು ಟಾಯ್ಲೆಟ್ ಇದೆ, ಆದರೆ ಇದು ಉಪಯೋಗಕ್ಕೆ ಇಲ್ಲ. ಪಾಪ ಯಾರೋ ಬೀಗನೇ ಹಾಕ್ಕೊಂಡು ತನ್ನ ಮನೆ ಅಂತ ಮಾಡ್ಕೊಂಡಿರ್ಬೇಕು ಅಂತ ಕಾಣಿಸ್ತದೆ. ಯಾರು ಬೀಗ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಇದೊಂದು ಏನು ನಿರುಪಯುಕ್ತ ಆಗಿರ್ತಕ್ಕಂಥ ಒಂದು ಟಾಯ್ಲೆಟು ಸ್ನೇಹಿತರೆ, ಉಪಯೋಗಕ್ಕೆ ಇಲ್ಲದೆ ಇರ್ತಕ್ಕಂಥ ಒಂದು ಟಾಯ್ಲೆಟ್. ಯಾವಾಗಲೂ ನಿರ್ಮಾಣ ಆಗಿರ್ತಕ್ಕಂಥದ್ದು 2001-2ನೇ ಸಾಲಿನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಂತ ಏನೋ ಒಂದು ಬೋರ್ಡ್ ಕಾಣಿಸ್ತದೆ. ಸೊ ಇಲ್ಲಿ ಒಬ್ಬರು ಏನು ಚಮ್ಮಾರ ಒಂದು ಅಂಗಡಿ ಥರ ಇಟ್ಕೊಂಡಿದ್ದಾರೆ ಇಲ್ಲಿ. ಸೊ ಇಲ್ಲಿ ಏನಪ್ಪ ಅಂತಂದರೆ, ಒಂದು ಸಾರ್ವಜನಿಕ ಶೌಚಾಲಯ, ಇದ್ರ ಎದುರುಗಡೆ ಒಂದು ಆಸ್ಪತ್ರೆ ಇದೆ, ಅದ್ರ ಒಳಗಡೆ ಸಾರ್ವಜನಿಕ ಶೌಚಾಲಯ ಅಂತ ಕಟ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಅಂಗಡಿ ಮುಂಗಟ್ಟು ಎಲ್ಲ ಇರ್ತವೆ, ಓಡಾಡುವಂಥ ಜಾಗ. ಇದು ಕೊಲ್ಲಿ ಸರ್ಕಲ್ನಿಂದ TP ಸರ್ಕಲ್ವರೆಗೆ ರಸ್ತೆ ಅಗಲೀಕರಣ ಆಗತ್ತೆ ಅಂತ ಹೇಳಿದ್ದಾರೆ. ಸೊ ಅದರ ಜೊತೆಗೆ ಈಗ ಟಾಯ್ಲೆಟ್ ವ್ಯವಸ್ಥೆ ಇಲ್ಲಿ ಎಲ್ಲೂ ಇಲ್ಲ. TP ಸರ್ಕಲ್ನಿಂದ ಹಿಡಿದು ಕೊಲ್ಲಿ ಸರ್ಕಲ್ವರೆಗೆ ಸಾರ್ವಜನಿಕ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಸ್ನೇಹಿತರೆ. ಇದನ್ನು ನೋಡಿದ್ದು ಹಾಳು ಬಿದ್ದಿದೆ, ಹಾಳುಗೆಡಬಿಟ್ಟಿದ್ದಾರೆ, ಇದು ಉಪಯೋಗಕ್ಕೆ ಬರ್ತಾ ಇಲ್ಲ. ಸೊ ನಾನು ಕೇಳೋದೀಗ, ಒಂದು ಏನು ಕೊಲ್ಲಿ ಸರ್ಕಲ್ಲು ಒಂದು, ಅಥವಾ ಕೆಮ್ಮಣ್ಣು ನಾಲೆ ಹತ್ರ ಒಂದು, ಹಾಗೇ TP ಸರ್ಕಲ್ಲು, ಇಂಥ ಕಡೆ ಸಾರ್ವಜನಿಕವಾಗಿ ಏನನ್ನು ಶೌಚಾಲಯಗಳನ್ನು ನಿರ್ಮಾಣ ಮಾಡಿ ಸರ್ಕಾರ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಮಾನ್ಯ ಜನಪ್ರತಿನಿಧಿಗಳು, ಶಾಸಕರು ಅಥವಾ ಉಸ್ತುವಾರಿ ಸಚಿವರುಗಳು ಈ ಒಂದು ಸಾರ್ವಜನಿಕ ಆಗಿರ್ತಕ್ಕಂಥ ತೊಂದರೆಯನ್ನು ನಿವಾರಣೆ ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ. ಒಬ್ಬ ಏನು ನಿವೃತ್ತ ಶಿಕ್ಷಕ ನಾನು, ಏನು ಒಂದು ಸಮಾಜ ಸೇವೆ ಉದ್ದೇಶವಾಗಿ ನೋಡಿ ಇವೆಲ್ಲನೂ ಮಾಡಬೇಕು. ಇವೆಲ್ಲ ಏನು ಜನಗಳು ನೋಡ್ಕೊಂಡೇ ತಿರುಗಾಡ್ತಾರೆ ಯಾರು ಪಾಪ. ನೋಡಿ ಇಲ್ಲಿ ಅಂಗಡಿ ಮುಂಗಟ್ಟು ಎಲ್ಲ ಇದ್ದಾವೆ, ಅಕ್ಕಪಕ್ಕ ರಸ್ತೆ, ಇದು ಸಾರ್ವಜನಿಕ ರಸ್ತೆ. ಆದರೆ ಏನು ಇಂಥ ಸ್ಥಳಗಳಲ್ಲಿ ಸಾರ್ವಜನಿಕವಾಗಿ ಬಳಸ್ತಕ್ಕಂತಹ ಒಂದು ಏನು ಶೌಚಾಲಯ, 2-3 ಶೌಚಾಲಯಗಳು ಬೇಕಾಗಿವೆ. ಇದರ ಅವಶ್ಯಕತೆ ಇದೆ ಸ್ನೇಹಿತರೆ. ಹಾಗಾಗಿ ನಾನು ಈ ಒಂದು ಮನ್ನಣೆಯನ್ನು, ಅಂದರೆ ಕೋರಿಕೆಯನ್ನು ಯಾವ ಅಧಿಕಾರಿಗಳು ನೋಡಿ ಇಲ್ಲಿ ಇದೆ, ಆದರೆ ಆಸ್ಪತ್ರೆ ಒಳಗಡೆ ಇದೆ. ಆಸ್ಪತ್ರೆ ಒಳಗೆ ಹೆಂಗೆ ಸಾರ್ವಜನಿಕ ಶೌಚಾಲಯ ಆಗುತ್ತೆ? ಅದು ಅಲ್ಲಿ ಹೋಗೋದಕ್ಕೆ ದಾರಿನೇ ಇಲ್ಲ, ಗೇಟ್ ಬೀಗ ಹಾಕ್ಕೊಂಡಿದ್ದಾರೆ. ಅವರು ಸಾರ್ವಜನಿಕ ಆಸ್ಪತ್ರೆ ಒಳಗೆ ಶೌಚಾಲಯ ಮಾಡಿಕೊಂಡು ಬೇರೆಯವರು ಯಾರು ಅದನ್ನು ಉಪಯೋಗಿಸಬಾರ್ದೆ? ನೋಡಿ ಅಲ್ಲಿ ಗೇಟ್ ಹಾಕ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಆಸ್ಪತ್ರೆ ಒಳಗೆ ಕಾಮನಾಗಿ ಇದ್ದೇ ಇದೆ. ಆದರೆ ಈ ರೀತಿ ಏನು ಒಂದು ರಸ್ತೆಯ ಬದಿನಲ್ಲಿ, ಅಂದರೆ ಏನು ಮುಖ್ಯ ರಸ್ತೆಯ ಬದಿನಲ್ಲಿ ಸಾರ್ವಜನಿಕ ಶೌಚಾಲಯಗಳು, ಒಂದು 2-3 ಶೌಚಾಲಯಗಳು ಅವಶ್ಯಕತೆ ಇದೆ ಮದ್ದೂರಿನಲ್ಲಿ. ಹಾಗಾಗಿ ನಾನು ಇದನ್ನು ಮನವಿ ಮಾಡ್ಕೋತಾ ಇದ್ದೀನಿ.
ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಇದನ್ನು ನೆರವೇರಿಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್.